ಮೂರನೆಯವರು ಪಂಕಜತಂ ಅಮೃತರಾವ್ ಪಾಟೀಲ್, ಮಹಾರಾಷ್ಟ್ರದವರು, ನಾಸಿಕ್ ಮಹಾರಾಷ್ಟ್ರ. ಇನ್ನೊಬ್ಬರು ಬಿಭಾಷಾ ಅಂತಕ್ಕಂಥವ್ರು ಒರಿಸ್ಸಾದವರು. ಈ 4 ಜನ ಹೋಮ್ ಸ್ಟೇನಲ್ಲಿ ಇರ್ತಾರೆ. ಊಟ ಎಲ್ಲ ಆದ್ಮೇಲೆ 6ನೇ ತಾರೀಕು ನಕ್ಷತ್ರ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಸ್ಟಾರ್ ಗೇಜಿಂಗ್ ಅಂತ ಕರೀತಾರೆ. ತುಂಗಭದ್ರಾ ಎಡದಂಡೆ ನಾಲೆಯ ಪಕ್ಕದಲ್ಲಿ ಹೋಗಿ ಅವರೆಲ್ಲ ಗಿಟಾರು ಮತ್ತು ಗಿಟಾರ್ ಬಾರಿಸ್ಕೊಂಡು ಗಾಯನ ಮಾಡಿಕೊಂಡು ಅವರು ಕುಳಿತಿರ್ತಾರೆ. ಸುಮಾರು ರಾತ್ರಿ 10:30 ಗಂಟೆಯಲ್ಲಿ 3 ಜನ ವ್ಯಕ್ತಿಗಳು ಅಲ್ಲಿ ಬಂದು ಅವ್ರನ್ನ ಮೋಟರ್ ಬೈಕ್ ಅಲ್ಲಿ ಬಂದು ನಿಲ್ಲಿಸಿ ಇಲ್ಲಿ ಪೆಟ್ರೋಲ್ ಸಿಗುತ್ತಾ ಅಂತ ಕೇಳಿದ್ದಾರೆ. ಅವರು ಇಲ್ಲ, ಇಲ್ಲಿ ಪೆಟ್ರೋಲ್ ಸಿಕ್ಕೋದಿಲ್ಲ, ಸಣಾಪುರ ಗ್ರಾಮ ಮುಂದಕ್ಕೆ ಹೋಗಿ ಅಲ್ಲಿ ಸಿಕ್ಕತ್ತೆ ಅಂತ ಅಂಬಿಕಾ ಅಂತಕ್ಕಂಥವ್ರು ಹೇಳಿದ್ದಾರೆ. ಆಗ ಅವರು ಹಾಗಾದ್ರೆ ದುಡ್ಡು ಕೊಡಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಬಿಭಾಷಾ ಅಂತಕ್ಕಂಥವ್ರು ಯಾರು ಒರಿಸ್ಸಾದಿಂದ ಬಂದಿದ್ದಾರೆ, ಅವರು ಒಂದು 20 ರೂಪಾಯಿ ಕೊಡ್ತಾರೆ. ಆದ್ರೆ ಅವ್ರಿಗೆ ಸಮಾಧಾನ ಆಗೋದಿಲ್ಲ, ಇನ್ನೂ ಹೆಚ್ಚು ಹಣ ಕೊಡಿ ಅಂತ ಕೇಳ್ತಾರೆ. ಹಣ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಹೀಗೆ ಘರ್ಷಣೆ ಮಾತಿಗೆ ಮಾತು ಬೆಳೆದು ಒಂದು ರೀತಿಯಲ್ಲಿ ಘರ್ಷಣೆ ಆಗುತ್ತೆ. ಅವರನ್ನೆಲ್ಲ ನೂಕಾಡಿ ತಳ್ಳಾಡಿ ಅವ್ರನ್ನ ಆ ಕೆನಾಲ್ಗೆ, ತುಂಗಭದ್ರಾ ಎಡದಂಡೆ ಕೆನಾಲ್ ಏನಿತ್ತು ಆ ಕೆನಾಲ್ಗೆ ತಳ್ತಾರೆ. ಅದರಲ್ಲಿ ಡ್ಯಾನಿಯಲ್ಲು, ಪಂಕಜು ಮತ್ತು ಬಿಭಾಷ್ ಇವರನ್ನ ಆ ಕೆನಾಲ್ಗೆ ತಳ್ತಾರೆ. ಅದರಲ್ಲಿ ಅವರು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಮಾತಾಡ್ತಿರ್ತಾರ 3 ಜನ ಅಂತ. ಜೊತೆಗೆ ಅವರು ಅಂಬಿಕಾಳ ತಲೆಗೆ ಎಲ್ಲ ಹೊಡೆದು ಅವರಿಗೆ ಅತ್ಯಾಚಾರ ಕೂಡ ಮಾಡಿದ್ದಾರೆ. ಆಮೇಲೆ ಯಾರು ಇಸ್ರೇಲಿ ನ್ಯಾಷನಲಿಸ್ಟ್ ಇದ್ದಾರೆ ಅವರನ್ನು ಕೂಡ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿ. ಇವ್ರ ಹತ್ರ ಪರ್ಸನಲ್ ಇದ್ದಿದ್ದು 9,500 ರೂಪಾಯಿ ಹಣ, ಅಂಬಿಕಾಳ ಹತ್ರ ಮೊಬೈಲ್ ಫೋನ್ಗಳು ಅವೆಲ್ಲ ಕಿತ್ಕೊಂಡಿದ್ದಾರೆ. ಇಷ್ಟಾದ್ಮೇಲೆ ಅವರು ಹೋಗಿದ್ದಾರೆ.